ಉಷಾ, ಮಾಲತಿ, ಗಾಯತ್ರಿ, MR ಪಾರ್ವತಿ. ಅವತ್ತು ನಿನ್ ಗೆಲುವನ್ನ ನೀನಾಗೆ ನನಗೆ ಬಿಟ್ಕೊಟ್ಟಿತ್ತು ಅಂತ ನನಗೆ ಗೊತ್ತು ಸೂಜಿ. ಏನ್ ಸೂಜಿ, ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ಓಂ ಭದ್ರಂ ಕರ್ಣೇ. ಯಾರಮ್ಮ ನೀನು? ನನ್ನ ಹೆಸರು ಪಾರ್ವತಿ. ಬೇಗ ಬಿಡು, ಮನೇಲಿ ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ? ಅಪ್ಪ, ನೀವ್ ಏನೇ ಮಾಡಿದ್ರು ಸೂಪರ್ ಆಗೇ ಇರತ್ತಪ್ಪ. ಡೆಕೋರೇಷನ್ ಇರ್ಲಿ, ಸೆಲೆಕ್ಷನ್ ಇರ್ಲಿ, ನನ್ ಗಂಡನ್ನು ನೀವೇ ಅಲ್ವಾ ಸೆಲೆಕ್ಟ್ ಮಾಡಿದ್ದು. ನನ್ ಗಂಡನ್ ತರ ಯಾರೂ ಇಲ್ಲ ರೀ. ಆಶೀರ್ವಾದ ಮಾಡಿ. 25 ವರ್ಷ ಆಯ್ತು ಕಣೆ ಅವಳನ್ನ ನೋಡಿ. ಇಷ್ಟು ವರ್ಷ ಅವಳನ್ನ ನೋಡದೆ ಇರ್ಬೋದು, ಆದ್ರೆ ನನ್ನ ಮನ್ಸು ಹೇಳ್ತಿದೆ ಈ ಸಲ ಅವಳು ಬಂದೇ ಬರ್ತಾಳೆ ಅಂತ. ಪ್ಲೀಸ್ ಸೂಜಿ, ಬಂದ್ಬಿಡೆ. ನಾನ್ ಸೂಜಿ, ಸಾರಿ ಗಾಯತ್ರಿ. ಭೂಮಿ ಮೇಲೆ ಸಿಕ್ಕಿರೋ ಚುಕ್ಕಿಗಳು, ಸ್ನೇಹ ಎಂಬ ಹಕ್ಕಿಯ ರೆಕ್ಕೆಗಳು. ಸೂಜಿ, ಮನಸ್ಸಿನ ಚಿಕ್ಕ ವಯಸ್ಸಲ್ಲಿ ನೀನ್ ನೋಡಿದ ಪಾರ್ವತಿ ಹೇಗಿದ್ಲು, ಸೇಟ್ ನನ್ ಮಗಳು ಹಾಗೆ ಇದ್ದಾಳೆ. ಸರಿ, ನನ್ ಬಗ್ಗೆ ಬಿಡು, ನೀನ್ ಹೇಗಿದ್ಯಾ? ಮಂಗಳೂರಲ್ಲಿ ಇರೋದು, ಗಂಡಂಗೆ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕೆಲಸ, ಇಬ್ರು ಮಕ್ಕಳು. ಪಾರ್ವತಿ, ಎಲ್ಲಿದ್ಯಾ ನೀನು? ಎಲ್ರು ವೆಯ್ಟ್ ಮಾಡ್ತಾರೆ ನಿಂಗೋಸ್ಕರ. ಧರೆಗೆ ಬಂದ ದೇವತೆ. ನನ್ ಸ್ಪೆಷಲ್ ಗೆಸ್ಟ್ಗೆ ಕೇಕ್ ತಿನ್ಸ್ ಬರ್ತೀನಿ. ಸೂಜಿ, ಕಳ್ಕೊಂಡಿದ್ದೇನೋ ಒಂದ್ ಸಿಕ್ತು ಅಂತ ಖುಷಿ ಪಡೋ ಅಷ್ಟ್ರಲ್ಲಿ ಮತ್ತೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಸಾಕು, ಇಷ್ಟು ದಿನ ನೀನ್ ಕಷ್ಟ ಪಟ್ಕೊಂಡಿದ್ದಿದ್ ಸಾಕು. ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ ಪ್ಲೀಸ್, ನನ್ನ ಬಿಟ್ಬಿಡು ಪಾರು. ನಿನ್ನ ಯಾಕಾದ್ರೂ ಮೀಟ್ ಮಾಡಿದ್ದು ಅನಿಸ್ತಿದೆ. ಗೆಳತಿಯಾಗಿ ನಾನು ಮೊಂಡೆ ಆದ್ರೆ ಅವಳು ಜಗಮೊಂಡಿ. ಪಾರ್ವತಿ ಗಾಯತ್ರಿ ಅವ್ರ ಮನೆ ಮುಂದೆ ಹಠ ಹಿಡಿದು ನಿಂತ್ಕೊಂಡ್ಬಿಡ್ತಾಳೆ ಮಾವಯ್ಯ. ಗೆಳತಿ ಗಾಯತ್ರಿ. ಗೆಳತಿ ಗಾಯತ್ರಿ ಇದೇ ಸೋಮವಾರದಿಂದ ಸಂಜೆ 7 ಗಂಟೆಗೆ ನಿಮ್ಮ ಸನ್ ಉದಯದಲ್ಲಿ.